ಜೊತೆ ಮಾತಾಡ್ತೀನಿ. ಇವತ್ತು ಆಗುವ ಸಾಧ್ಯತೆಗಳು ತಳ್ಳಹಾಕೋ ಹಾಗಿಲ್ಲ, ಇವತ್ತು ಆಗಲೂಬಹುದು, ಆಗದೇನೂ ಇರಬಹುದು. ಇನ್ನು 14ನೇ ಜಾಗದಲ್ಲಿ ಸಿಕ್ಕ ಅಸ್ಥಿ ಶೋಧದ ವೇಳೆ ಸಿಕ್ಕಿದ್ದಲ್ಲ ಅಸ್ಥಿ ಪತ್ತೆ ಗೊಂದಲಕ್ಕೆ ದಕ್ಷಿಣ ಕನ್ನಡ ಎಸ್ಪಿ ಅರುಣ್ ತೆರೆ ಎಳೆದಿದ್ದಾರೆ. ಅಸ್ಥಿ ಬಗ್ಗೆ ಧರ್ಮಸ್ಥಳ ಠಾಣೆಯಲ್ಲಿ ಯುಡಿಆರ್ ದಾಖಲಾಗಿದೆ. ಮಣ್ಣಿನ ಮೇಲೆ ಕಂಡುಬಂದ ಅಸ್ಥಿ ಅಂತ ಉಲ್ಲೇಖ ಆಗಿದೆ. ನಿಗದಿ ಮಾಡಿದ ಸ್ಥಳ ಬಿಟ್ಟು ಬೇರೆ ಜಾಗದಲ್ಲಿ ಈ ಅಸ್ಥಿ ಸಿಕ್ಕಿದೆ. ಆತ್ಮಹತ್ಯೆ ಮಾಡಿಕೊಂಡ ಪುರುಷನ ಅಸ್ಥಿ ಅನ್ನೋ ಮಾಹಿತಿ ಸಿಕ್ಕಿದೆ. ಯುಡಿಆರ್ ಸಿಕ್ಕಿದೆ, ಪೊಲೀಸ್ ದಾಖಲೆ ಸಿಕ್ಕಿದೆ. ಅದಕ್ಕೆ ಆತ್ಮಹತ್ಯೆ ಮಾಡಿಕೊಂಡ ವ್ಯಕ್ತಿಯ ಅಸ್ಥಿ ಅನ್ನೋದರ ದಾಖಲೆ ಸಿಕ್ಕಿದೆ, ಯುಡಿಆರ್ ಆಗಿದೆ. ನಿಗದಿ ಮಾಡಿದ ಸ್ಥಳ ಬಿಟ್ಟು ಬೇರೆ ಜಾಗದಲ್ಲಿ ಸಿಕ್ಕ ಅಸ್ಥಿ ಅದು. ಈ ಅಸ್ಥಿ ಪಂಜರ ಸಿಕ್ಕ ಬಗ್ಗೆ ಏನು ಗೊಂದಲ ಇತ್ತಲ್ಲ, ಅದಕ್ಕೆ ದಕ್ಷಿಣ ಕನ್ನಡ ಎಸ್ಪಿ ಅರುಣ್ ತೆರೆ ಎಳೆದಿದ್ದಾರೆ, ಗೊಂದಲಕ್ಕೆ ತೆರೆ ಎಳೆದಿದ್ದಾರೆ. ಅಸ್ಥಿ ಬಗ್ಗೆ ಧರ್ಮಸ್ಥಳ ಠಾಣೆಯಲ್ಲಿ ಯುಡಿಆರ್ ದಾಖಲಾಗಿದೆ. ಮಣ್ಣಿನ ಮೇಲೆ ಕಂಡು ಬಂದ ಅಸ್ಥಿ ಅಂತ ಉಲ್ಲೇಖ ಆಗಿದೆ. ನಿಗದಿ ಮಾಡಿದ ಸ್ಥಳ ಬಿಟ್ಟು ಬೇರೆ ಜಾಗದಲ್ಲಿ ಈ ಅಸ್ಥಿ ಸಿಕ್ಕಿರುತ್ತೆ. ಅಂದ್ರೆ ಈ ದೂರುದಾರ ಪಾಯಿಂಟ್ ಮಾಡಿರ್ತಾರಲ್ಲ, ಆ ಪಾಯಿಂಟ್ ಮಾಡಿದ ಜಾಗದಲ್ಲಿ ಸಿಕ್ಕಿಲ್ಲ, ಬೇರೆ ಜಾಗದಲ್ಲಿ ಸಿಕ್ಕಿದೆ. ಆದ್ರೆ ಅದಕ್ಕೆ ಯುಡಿಆರ್ ಇದೆ, ಯುಡಿಆರ್ ದಾಖಲೆ ಇದೆ, ಪೊಲೀಸ್ ಠಾಣೆಯಲ್ಲಿ ದಾಖಲೆ ಇದೆ ಅಂತ ದಕ್ಷಿಣ ಕನ್ನಡ ಎಸ್ಪಿ ಅರುಣ್ ಇದ್ರ ಬಗ್ಗೆ ಸ್ಪಷ್ಟನೆ ಕೊಟ್ಟಿದ್ದಾರೆ. ವಾಪಸ್ ಭರತ್ರಾಜ್ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಭರತ್ರಾಜ್, ಎಸ್ಪಿ ಪ್ರಕಾರ ಈಗ ಸಿಕ್ಕಿರುವ ಅಸ್ಥಿಯ ಯುಡಿಆರ್ ಇದೆ ಅಂತ ಹೇಳ್ತಿದ್ದಾರೆ. ಯಾವಾಗಿಂದು, ಏನು, ಅದ್ರ ಬಗ್ಗೆ ಡೀಟೇಲ್ಸ್ ಸಿಕ್ಕಿದ್ಯಾ? ಅಂದ್ರೆ ಈ ಅವರು ಹಿಂದಿನ ಪ್ರಕರಣದ ಯುಡಿಆರ್ ಇದೆ ಅನ್ನುವಂಥದ್ದನ್ನ ಹೇಳ್ತಾ ಇಲ್ಲ. ಯಾಕಂದ್ರೆ ಇದು ಅದು ಫಸ್ಟ್ ಆ ಪಾಯಿಂಟ್ ಅನ್ನ ಕ್ಲಾರಿಫೈ ಮಾಡ್ಬಿಡ್ತೀನಿ. ಯಾಕಂದ್ರೆ ಇಲ್ಲಿ ನಿನ್ನೆ ಏನು ಉತ್ಖನನ ಆಗುವಂತ ಸಂದರ್ಭದಲ್ಲಿ ಮೇಲ್ಭಾಗದಲ್ಲಿ ಸಿಕ್ಕ, ಅಂದ್ರೆ ಇಲ್ಲಿ SIT ಹಗೆಯುವ ಸಂದರ್ಭದಲ್ಲಿ ಸಿಗಲಿ ಅಥವಾ ಯಾವುದೇ ಪ್ರಕ್ರಿಯೆಗಳ ಸಂದರ್ಭಗಳಲ್ಲಿ ಸಿಗ್ಲಿ, ಆದ್ರೆ ಅದು ಮೊದಲಿಗೆ ಆ ಪ್ರಕರಣ ಆ ಜ್ಯುರಿಡಿಕ್ಷನ್ ನ ಪೊಲೀಸ್ ಠಾಣೆಯಲ್ಲಿ ಯುಡಿಆರ್ ಆಗ್ಬೇಕು ಅನ್ನುವಂಥದ್ದು ನಿಯಮ. ಅಂದ್ರೆ ಅಲ್ಲಿ ಯುಡಿಆರ್ ಆದ ನಂತರವೇ ಅದು ನೇರವಾಗಿ ಇವರಿಗೆ ವರ್ಗಾವಣೆ ಆಗಬೇಕು. ಅಂದ್ರೆ ಯಾವುದೇ ಪ್ರಕರಣಗಳು, ಈಗ ಇವರು ಉತ್ಖನನ ಮಾಡುವಂತ ಸಂದರ್ಭದಲ್ಲಿ ಒಂದು ವೇಳೆ ಅಲ್ಲಿ ಮೂಳೆಗಳು ಸಿಕ್ಕರು, ಅಸ್ಥಿಪಂಜರಗಳು ಸಿಕ್ಕರು ಕೂಡ SIT ಅದನ್ನ ವಶಕ್ಕೆ ಪಡೆದು ಅವರ ಕಾನೂನು ಪ್ರಕ್ರಿಯೆಗಳನ್ನು ಮುನ್ನಡೆಸಬಹುದೇ ಹೊರತು ಆ ಪ್ರಕ್ರಿಯೆಗಳನ್ನ ಮೊದಲಿಗೆ ಧರ್ಮಸ್ಥಳ ಸ್ಥಳೀಯ ಜ್ಯುರಿಡಿಕ್ಷನ್ಸ್ಗೆ ಬರುವ ಠಾಣೆಯಲ್ಲೇ ಅದರ ಯುಡಿಆರ್ ಆಗ್ಬೇಕು. ಯುಡಿಆರ್ ಆದ ಬಳಿಕ ಸರ್ಕಾರಿ ಆದೇಶದ ಪ್ರಕಾರವೇ ಅದು SITಗೆ ಹಸ್ತಾಂತರ ಆಗ್ಬೇಕು. ಇದು ಏನಕ್ಕಾಗುತ್ತೆ ಅಂದ್ರೆ ಕಾನೂನು ಪ್ರಕ್ರಿಯೆಗಳಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳಾಗಬಾರ್ದು ಅನ್ನುವಂಥದ್ದು. ಹಾಗಾಗಿ ಈಗ ಎಸ್ಪಿ ಅರುಣ್ ಕೊಟ್ಟಿರೋ ಸ್ಪಷ್ಟನೆ ಏನು? SP ಅರುಣ್ ಕೊಟ್ಟಿರುವಂತ ಸ್ಪಷ್ಟನೆ ಅಂದ್ರೆ ಮೊನ್ನೆಯಿಂದ ಒಂದು ಗೊಂದಲ ಇತ್ತು. ಅಂದ್ರೆ ಅವರು ಆ ಒಂದು ಜಾಗಕ್ಕೆ 10ಕ್ಕೆ 11ರ ಜಾಗಕ್ಕೆ ಬರುವ ಮೊದಲು ಅವರು ಮೇಲ್ಭಾಗದ ಗುಡ್ಡಕ್ಕೆ ಹೋದ್ರು. ಮೇಲ್ಭಾಗದ ಗುಡ್ಡಕ್ಕೆ ಹೋದಂತ ಸಂದರ್ಭದಲ್ಲಿ ಅಲ್ಲಿ ಆತ ಒಂದು ಜಾಗ ಹೇಳಿದ, ಅಲ್ಲಿ ಉತ್ಖನನ ಮಾಡುವಂತ ಸಂದರ್ಭದಲ್ಲಿ ಒಂದು ಈ ರೀತಿಯಾಗಿ ಮನುಷ್ಯನ ಒಂದು ಅಸ್ಥಿಪಂಜರ ಸಿಕ್ಕಿತು. ಅದರ ಜೊತೆಗೆ ಅವರ ವಕೀಲರು ಹೇಳಿದ್ರು ಅಲ್ಲಿ 3 ಜನ, ಒಂದು ಮಹಿಳೆ ಅಸ್ಥಿಪಂಜರ ಇದೆ, ಅದರ ಜೊತೆಗೆ 2 ಪುರುಷರದಿದೆ ಅನ್ನುವಂತ ವಾದಗಳು, ಚರ್ಚೆಗಳನ್ನೆಲ್ಲ ಆಗ್ತಾ ಇತ್ತು. ಆ ವಾದ ಚರ್ಚೆಗಳಿಗೆ SP ಅರುಣ್ ತೆರೆ ಎಳೆದಿರುವಂತದ್ದು. ಅಂದ್ರೆ ಅಲ್ಲಿ ಸಿಕ್ಕಂತ ಅಸ್ಥಿಪಂಜರ SIT ಉತ್ಖನನದ ಸಂದರ್ಭದಲ್ಲಿ ಸಿಕ್ಕಂತ ಅಸ್ಥಿಪಂಜರ ಉತ್ಖನನ ಮಾಡಿದಾಗ ಸಿಕ್ಕಿದ ಅಸ್ಥಿಪಂಜರ ಅಲ್ಲ. ಅಂದ್ರೆ ಭೂಮಿಯ ಮೇಲ್ಭಾಗದಲ್ಲೇ ಇತ್ತು. ಅಂದ್ರೆ ನಾವು ಆರಂಭದಿಂದಲೂ ಕೂಡ ಅದರ ಬಗ್ಗೆ ವರದಿಯನ್ನ ಮಾಡ್ತಾ ಇದ್ವಿ. ಅಲ್ಲಿ ಒಂದು ಆತ್ಮಹತ್ಯೆ ಮಾಡಿಕೊಂಡ 1-1.5 ವರ್ಷಗಳ ಹಿಂದೆ ಯಾವ ಒಂದು ವ್ಯಕ್ತಿ ಯಾರ ಆತ್ಮಹತ್ಯೆ ಮಾಡ್ಕೊಂಡಿರ್ಬೇಕು, ಆ ಒಂದು ಅಸ್ಥಿಪಂಜರ ಕತ್ತಿಗೆ ಸೀರೆಯನ್ನ ಬಿಗಿದ ರೀತಿಯಲ್ಲಿ ಒಂದು ಅಸ್ಥಿಪಂಜರ ಕೆಳಭಾಗದಲ್ಲಿ ಬಿದ್ದಿತ್ತು. ಅದೇ ಅಸ್ಥಿಪಂಜರ ಅಂದ್ರೆ ಇವರು ಬೇರೆ ಜಾಗವನ್ನು ಹುಡುಕಿಕೊಂಡು ಹೋದಂತ ಸಂದರ್ಭದಲ್ಲಿ ಆ ಅಸ್ಥಿಪಂಜರ ಕಣ್ಣಿಗೆ ಬಿದ್ದಿದೆ. ಆ ಅಸ್ಥಿಪಂಜರವನ್ನು ಅವರು ತೆಗೆದುಕೊಂಡು ಬಂದಿದ್ದಾರೆ ಅನ್ನುವಂಥದ್ದು. ಆದ್ರೆ ಆ ವಿಚಾರದಲ್ಲಿ ಬಹಳ ಸ್ಪಷ್ಟತೆ ಈ ರೀತಿಯಾಗಿ ಇದ್ರೂ ಕೂಡ ಕೆಲವೊಂದು ಕಡೆಗಳಲ್ಲಿ ಗೊಂದಲ ಇತ್ತು. ಅಂದ್ರೆ ಇದು ಅಸ್ಥಿಪಂಜರ ಆತ್ಮಹತ್ಯೆದಲ್ಲ, ಬೇರೆ ಮತ್ತೊಂದು ಮಗದೊಂದು, ಅದ್ರ ಜೊತೆಗೆ ಅವರು ಉತ್ಖನನ ಮಾಡಿದಾಗ ಭೂಮಿಯ ಅಡಿಭಾಗದಲ್ಲಿ ಸಿಕ್ಕಿದ್ದು ಅನ್ನುವಂಥದ್ದೆಲ್ಲ ಇತ್ತು. ಆದ್ರೆ SP ಬಹಳ ಕ್ಲಿಯರ್ ಆಗಿ, ಯಾಕಂದ್ರೆ ಆ ಪ್ರಕ್ರಿಯೆ ನಂತರ ಅದನ್ನ SIT ಸಹಜವಾಗಿ ಅದನ್ನ ಒಂದು ಯುಡಿಆರ್ ಮಾಡ್ಕೊಳ್ಬೇಕಾಗುತ್ತೆ. ಹಾಗಾಗಿ ಯುಡಿಆರ್ ಗಾಗಿ ಅವರು ಧರ್ಮಸ್ಥಳ ಠಾಣೆಗೆ ಕೊಡುವಂತ ದೂರಿನಲ್ಲಿ ಭೂಮಿಯ ಮೇಲ್ಭಾಗದಲ್ಲಿ ಸಿಕ್ಕಿರುವಂತದನ್ನ ಉಲ್ಲೇಖ ಮಾಡಿದ್ದಾರೆ. ಹಾಗಾಗಿ ಇದು ಭೂಮಿಯ ಮೇಲ್ಭಾಗದಲ್ಲಿ ಅನ್ನುವಂಥದ್ದು ಸದ್ಯಕ್ಕೆ ಗೊತ್ತಾಗಿರುವಂತದ್ದು. ರೈಟ್ ಭರತ್, ಧನ್ಯವಾದ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.